ಮಾಡ್ತಾನೆ. ಎರಡೂ ಸತ್ಸಂಗದ ಸೇವಾ ಇಲ್ಲಿವರೆಗೂ ಕೂಡ ಭಾಳ ಅಚ್ಚುಕಟ್ಟಾಗಿ ನಾವು ಒಂದು ಹೇಳಿದ್ರ ಎರಡು ಮಾಡಿ ತೋರಿಸ್ಯಾರ. ಹೌದು, ಭಾಳ ಆನಂದ ಆಗ್ಯದ. ಹೌದು, ಆ ಮುಂದೆ ಕಾರ್ಯಕ್ರಮ ಹೋಗ್ಬೇಕಂತ ಹೇಳಿ ಹೌದು, ಅವರು ಪ್ರೀತಿಯಲ್ಲಿಂದ ಕೇಳಲಿಕ್ಕತ್ತಾರ. ಹೌದು. ಕಲಾವಿದರಂದ್ರ ಮಳಿ ಮಾರ ದಿವಸ ದೂರಿನ ದೇಶದಾಗ ಬಂಡರ್ಗಳು ಕೊಟ್ಟಿರ್ತಾರ. ಹಾ ಹೋಗೋದಕ್ಕೆ ಅಡಚಣೆ ಮಾಡ್ಲಾರ್ದ ನಾವು ಅನುಮತಿ ನಾವು ಒಂದು ಮಾತು ಅವ್ರು ಕೇಳ್ಕೊಂಡ್ರಂದ್ರೆ ಅನುಮತಿ ಕೊಡ್ಬೇಕಾಗ್ಯದ, ಕೊಡೋನು ಕರೆ. ಹೌದು, ಇಲ್ಲಿ ಒಂದೆರಡು ಮಾತು ಎರಡು ಮೇಲಿನವ್ರು ನೆನಪಿಟ್ಕೋಬೇಕು. ಹೌದು. ಹನುಮಂತ ಹೇಳ್ರಿಪ್ಪ. ಸಂಧಿಗೆ ಒಂದು ಘರ್ಷಣೆ ನಡೆಸ್ರಿ ಅಂತೇಳಿ ನಾವು ಕಮಿಟಿ ಅವರು ವಿಚಾರ ಕೊಟ್ಟಾಕರ ಹಾ ಹಾ ಸಂಧಿಗೆ ಒಂದು ಘರ್ಷಣೆ ನಡೆಸಿರಿ. ಹೌದು. ನಡೆಸಿದ ಪ್ರಕಾರ ಹಾ ನೀವು ಹುಲಿ ಹಾಲನ್ನು ಓದಿರ್ತಕ್ಕಂಥ ಮಾಳಿಂಗ್ರಾಯನ ಘರ್ಷಣೆಯನ್ನು ಮಾಡಿರಲ್ಲ. ಹೌದು, ಕಂದಲಗಾಂವದ ಮಾಸ್ತರ್ ಉತ್ತರ ಕೊಟ್ಟಾನಂದ್ರ ಹೌದು. ಅದು ನಿಜ ಹೌದು ತಪ್ಪು ಹೌದು ನೀವು ಹೇಳಲಿಲ್ಲ. ಹಾ ಹೇಳಿ. ನಿಜ ಐತಿ ಅಂದ್ರ ಸಂಧಿಗೆ ಅನುಗುಣವಾಗಿ ನಿಜಾನೇ ಐತಿ ಅಂತ ಹೇಳುದು. ಇದು ಯಾವುದು? ಹಾ ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಮಾಯಮ್ಮ ದೇವಿ ಒಂದು ಅವತಾರ ತೊಟ್ಟು ಧರಣಿಗೆ ಬಂದನ. ಈ ಸ್ಥಾನದೊಳಗ ಹೌದು. ಸತ್ಯ ಇತ್ತಪ್ಪ ಅಂತಂದ್ರೆ ಕಂದಲಗಾಯಿ ಮಾಸ್ತರ್ ಹೇಳಿರ್ತಕ್ಕಂಥ ಉತ್ತರ ಸತ್ಯನೇ ಅಂತ ಹೇಳಿ ನೀವು ಘರ್ಷಣೆ ಮಾಡಿದವ್ರು ಹೇಳುದು. ಹೇಳುದು ತಪ್ಪಿತ್ತಪ್ಪ ಅಂತಂದ್ರೆ ಭಾರತ ಭಾಳ ದೂರ ಇಲ್ಲ, ಹಳಗುಣಿಕೆ ಭಾಳ ದೂರ ಇಲ್ಲ, ಸೊಲ್ಲಾಪುರನು ಭಾಳ ದೂರ ಇಲ್ಲ. ಯಾಕ ಹಿಂದಿನ ದಿನಮಾನದ ಕಾಲ ನಡಿಗೆ ಎತ್ತಿನ ಬಂಡಿ ಕುದುರೆ ಮೇಲೆ ಹೊಕ್ಕಿದ್ರು ದೂರ ಇತ್ತು. ಹೌದು. ಇಂದು ಕ್ರೋಸರ್ ಕಾರ್ ಗಾಡಿ ತಗೊಂಡ್ ನಾವೆಲ್ಲ ತಿರುಗಿತೀವಪ್ಪ ಅಂತಂದ್ರೆ ನಮಗೇನು ಭಾಳ ದೂರ ಅಲ್ಲವ. ಅಲ್ಲಿ ಹುಲಿ ಗುಡದೊಳಗ ಹುಲಿಗಿ ಇದನ್ನೇ ಚಾಜ ಕೊಟ್ಟಾನ. ಹಿಂಗೆ ನಡಿತೈತಿ. ಶ್ರಾವಣ ನಡುವಿನ ಸೋಮವಾರ ಜಾತ್ರೆ ಕೈತಿ ಅಂತೇಳಿ ಆ ಮಾಸ್ತರ್ ಹೇಳ್ಯಾನೀಗ. ಹೌದು. ನಮ್ಮ ಕಿವಿಗೆ ಎಲ್ಲರಿಗೂ ಗುರು ಹಿರಿಯರ ಕಿವಿಗೆ ಶಬ್ದ ಗಮನಕ್ಕೆ ಮುಟ್ಟ್ಯಾದ. ಹೌದು. ಅದೇ ನಿಜಾನೋ ಏನ ಇನ್ಯಾನರೇ ಬ್ಯಾರೆ ಐತೋ? ಬ್ಯಾರೆ ಐತೆ ನನಗೆ ಸಂಶಯ ಅದ. ಆ ಸಂಶಯಕ್ಕೆ ನಾವು ಎಲ್ಲಾರು ಕೂಡ್ಕೊಂಡು ಮುಚ್ಚಿಟ್ಕೊಂಡು ಹೋದಿವಿ ಅಂದ್ರ ತೆರೆದಿಟ್ಟಿದ್ದು ಹೊಳಿತೈತಿ, ಮುಚ್ಚಿಟ್ಟಿದ್ದು ಕೊಳಿತೈತಿ. ಹೌದಾ? ಅದನ್ನ ಕೊಳ್ಯಾಂಗ ಮಾಡೋದಿಲ್ಲ. ಇವತ್ತು ನಿಜ ಐತಿ ಅಂದ್ರೆ ಸರ್ ಪ್ರಶ್ನೆ ಮಾಡಿದವರು ಯಾನರೇ ಸುಮ್ ನಿಜ ಐತಿ ಅಂತ ಮಂಗಲ ಸಮಯ ಬಂದೈತಿ ಅಂತ ಅಂದ್ರು ಕೂಡ ನಮ್ಮ ಕಣ್ಣಿಗೆ ಮಣ್ಣು ಹೊಡಿಬಹುದು. ಕರೆ ಮಾಯಕ್ಕ ದೇವಿ ಕಣ್ಣಿಗೆ ಮಣ್ಣು ಹೊಡೆದು ನಿಮ್ಮ ಕೈಲಿ ಆಗೋದಿಲ್ಲ. ಹೌದು ಹೌದು. ನಿಜ ಐತಂದ್ರಿ ನಡುವಿನ ಸೋಮವಾರ ಶ್ರಾವಣ ಮಾಸದಾಗ ಬೇಕಾದವ್ರು ಹೋಗ್ರಿ, ಅಲ್ಲಿ ಜಾತ್ರೆ ಕೈತಿ ಮಾಲಿಂಗರಾಯ ಹುಲಿಗೆ ಇದನ್ನೇ ಚಾರ್ಜ್ ಕೊಟ್ಟಂತ ನಿಜಾನೇ ಇರಬೇಕು. ಸುಳ್ಳು ಐತಿ ಅಂದ್ರಿ ಯಾನ ನಿಜ ಐತಿ ಅದನ್ನ ಹೇಳಿರ್ಬೇಕು. ಇದು ನಿಮ್ಮ ಕಡೆ ಉಳ್ದೈತಿ. ಮಠಮನಿಗೆ ಅಚ್ಚಿ ಕಡೆ ಮಾಸ್ತರ ಅಮೋಘ ಸಿದ್ಧನ ಮಠಮನಿ ಒಳಗ ಹೊನ್ನ ಬೆವರಿಗೆ ಹೋಗಿ ನೋಡಿದ್ರ ಧರ್ಮದ ಕಟ್ಟಿ ಐತಿ. ಹಂಗ ಇನ್ನೊಂದು ಕಡೆ ನುಡಿ ಕೇಳುವ ಕಟ್ಟಿ ಅಂತೇಳಿ ಪ್ರಶ್ನೆ ಮಾಡ್ಯಾರ ಅವರು. ಅಮೋಘ ಸಿದ್ಧನ ಮಠಮನಿ ಅಂತ ಅವ್ರ ಬಾಯಿಲೆ ಅಂದಾರ ಅವರು. ಮಾರುತನ ವಿಡಿಯೋದೊಳಗೆ ಐತದು. ನುಡಿ ಕೇಳುವ ಕಟ್ಟಿ ಯಾವಲ್ಲೈತಿ ಅಂತ ಅವ್ರು ಕೇಳಿದ್ರು. ಇವತ್ತು ನನ್ನ ಪಾತ್ರ ಏನೈತಿ ಅದನ್ನೇ ನಾ ಮಾಡಬೇಕಾಗ್ಯದ. ನೀವು ನುಡಿ ಕೇಳುವ ಕಟ್ಟಿ ಅಂತೇಳಿ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳಿದ್ರಿ. ಇನ್ನೊಂದು ಮಾಲಿಂಗರಾಯನ ಸಂತತಿ ಒಳಗ ಇದೇ ಎಲ್ಲತ್ತಿಗೆ ನಮ್ಮ ಗುಡ್ಡಾಪುರ ರೂಟ್ ರೀ. ಅತ್ತನಿ ಹೋಗೋದು, ಅತ್ತನಿಂದ ಮುಂದೆ ಕಕಮರಿ ದಾಟಿ ನಾವು ಹೋದ್ವಿ ಅಂದ್ರೆ ಗುಡ್ಡಾಪುರದ ಮಕ್ಕಳಿಗೆ ಏನೈತಿಪ್ಪ ಅಂತ ಕೇಳಿದ್ರ ಮುಚ್ಚುಂಡಿ ದರಿ ಬಡಚಿ ಅಂತೇಳಿ ಗ್ರಾಮಗಳು ಅದಾವ. ಮುಚ್ಚುಂಡಿ ದರಿ ಬಡಚಿ ಅಂತ ಮತ್ತೆ ಸಂಘದ ಕಡೆ ಹೊಂಟು ಅಂದ್ರೆ ಹಳ್ಳಿ ಅದ. ಆ ದರಿಬಡಚಿ ಗ್ರಾಮದಲ್ಲಿ ಹಿಂಗೆ ಪರಮಾತ್ಮ ಯಾರಪ್ಪ ಅಂತ ಕೇಳಿದ್ರೆ 7 ಗುರು ತೆಲಿ ಗುರು ಸೊನ್ನಾರಿಸಿದ್ದು ಬಂದು ಅದು ಗುಲಾಲ ಗುಡ್ಡ ಅಲ್ಲಿ ನುಡಿ ಕೇಳು ಕಟ್ಟೆ ಐತಿ ಅಂತ ನಮ್ಮ ಸರ್ ಹೇಳ್ಯಾರ. ಊರಿಗೆ 9 ದಾರಿ ಮಾತ್ರ ನಿಜ. ಯಾಕ ಇಟ್ನಾಳಕ್ ಬರ್ಬೇಕಾದ್ರೆ ಗುರ್ಲಾಪುರದಿಂದ ಬರ್ತೈತಿ, ಈ ಕಡೆ ಕಣದಾಳದಿಂದ ಬರ್ತೈತಿ, ಮುಗುಳಕೋಟದಿಂದ ಬರ್ತೈತಿ. ಊರಿಗೆ 100 ದಾರಿ ನಿಜ. ಕರೆ ಮಾಸ್ತರ್ ಪ್ರಶ್ನೆ ಮಾಡುವಾಗ ಒಟ್ಟು ಕೂಡಿಸಿ ಪ್ರಶ್ನೆ ಮಾಡ್ಲಿಲ್ಲ ನಾವು. ಅಮೋಘ ಸಿದ್ಧನ ಮಠಮಣ್ಣಿ ಒಳಗ ನುಡಿ ಕೇಳು ಕಟ್ಟೆ ಐತಿ ಅಂತ ಹೇಳಿ ಪ್ರಶ್ನೆ ಮಾಡ್ಯಾನ. ನಿಮಗೆ ನೆಲಕ್ಕಿದಷ್ಟು ಹೇಳಿ ಇವತ್ತು ನೀವು ಹೇಳಿರಿ ಬಗೆಹರಿದೋಗೈತಿ ನಿಮ್ಮ ಮಾತ. ಕರೆ ನಿಜ ಯಾವ್ದೈತಿ ಕಂದಲಗಾವಿ ಮಾಸ್ತರ್ ಹೇಳಿ ಒಂದು ಚಾಲ್ ಹಾಡಿ ನೀವು ಚಾಲ್ ಗುರುನುಡಿ ಬೀಳುದ್ರಾಗಂದ್ರೆ ನಮ್ಮ ಉದ್ಕಡ್ಡಿ ಬಂದಿರ್ತಾವು. ನಿಮ್ಮದು ಹುಲಿದು ಒಂದು ವ್ಯವಹಾರ ಫೈನಲ್ ಆಗಿರ್ಬೇಕು, ಅವ್ರದ್ದು ಕಟ್ಟಿದ ಒಂದು ಫೈನಲ್ ಆಗಿರ್ಬೇಕು. ಆ ಕಂದಲಗಾವಿ ತಂಗಿಯವರು ನೀವು ಬಾರಿಸ್ರಿ, ನಮ್ಮಲ್ಲಿ ಒಂದು ಆದ್ಯತೆ ಅದ. ಬಾರಿಸಿದ್ರು ಕೂಡ ಸ್ವಲ್ಪ ಬಾರಿಸಿ ದೇವರಾಗ ಕರೆದು ನೀವು ಒಂದು ಸುಂದರ ಚಾಲ ಎತ್ರಿ. ನಿಮ್ಮ ಚಾಲ ಗುರುನುಡಿ ಬೀಳುದ್ರಾಗ ಉದ್ಕಡ್ಡಿ ಬರಲಿಲ್ಲ ಅಂದ್ರೆ ನಮಗೆ ಕೇಳ್ರಿ ನೀವು. ಯಾಕಂದ್ರೆ ನಾವು ಮಾತು ಜೊತೆಪಣ್ಣ ಹೆಂಗೆ ಮಾತು ಹೇಳ್ಯಾನ ಮಾತಿನ ಪ್ರಕಾರ ನಾವು ಟೈಮಿಗೆ ಬಂದಿರಿ ಅಂತ ಹೇಳಕತ್ತೀರಿ.
ಹೌದು, ಎಲ್ಲ ನಮ್ಮ ಕಲಾವಿದರು ಪ್ರೀತಿ ಅಷ್ಟೇ ಅದ. ನಿಮ್ಗೆ ಕೇಳಬೇಕಂತ ಆಸೆದಿಂದನೇ ಅವ್ರು ನಾಳೆ ಸಿಗ್ತೀರಿಲ್ಲ ಗುರುತಿಲ್ಲ. ಏನು ಹೇಳ್ಯಾರ ನಿಜಗುಣಿ ಅವರು? ಏನ್ರಿಪ್ಪ? ನೀರ ಮ್ಯಾಲಿನ ಗುರುಳಿ ಹೊಟ್ಟೆ ನಿಜ ಇಲ್ಲಂದಾರ. ಹೌದ್. ನಾವು ಸಮ್ಯಾಳ ಗೌಡ್ರಿಗೆ 10 ಕೋಟಿ ಕೊಡ್ತೇವೆ ಅಂದ್ರೆ ಬಂದು ಹಾಡ್ತಾರೇನ್ರಿ? ಹಂಗ್ಯಾಂಗ್ ಬರ್ತಾರ್ರಿಪ್ಪ? ನಾವು ಮಣಿಯು ಮುತ್ಯಾರಿಗೆ 10 ಕೋಟಿ ಕೊಡ್ತೇವೆ ಅಂದ್ರೆ ಬಂದು ಹಾಡ್ತಾರೇನ್ರಿ? ಬರಲ್ಲ. ಇಲ್ಲ, ಹೋದ್ರವ್ರು ನಮ್ಮ ನಗಲಿ. ಹೌದ್. ಅದೇ ಹೊತ್ತು ಹೇಳಿ ಇನ್ನೆರಡು ಹಾಡು ಕೇಳಬೇಕಂತ ನಮ್ಮ ಹಿರಿಯರು ಆಸೆ ಪಟ್ಟಾರ. ಆಸೆಗೆ ಅಡ್ಡಿ ಮಾಡಬೇಡ್ರಿ, ಒಂದೇ ಚಾಲ್ ಹಾಡ್ರಿ, ಹೆಚ್ಚಿಗೆ ನೇನು ಹಾಡಬೇಡ್ರಿ. ಕರೆ ನೀವು ಮಾಡಿರ್ತಕ್ಕಂಥ ಪ್ರಶ್ನೆದ ಉತ್ತರ ಮಾಸ್ತರ್ ಕೊಟ್ಟಿದ್ದ ಕರೇನೋ ಸುಳ್ಳು ಇತ್ತಂದ್ರೆ ಯಾನ ನಿಜ ಐತಿ ಅಂತಕ್ಕಂಥ ಮಾತನ್ನು ಹೇಳ್ರಿ. ಅಲ್ಲಿ ನಿಜ ಇರ್ಬೇಕದು. ನಾ ಹೇಳ್ತೀನಿ ಕೇಳ್ರಿ ಸವಾಲ್. ಯಾಕಂದ್ರೆ ನಾವು ಕಮಿಟಿ ಜಜ್ಮೆಂಟ್ ಕೂಡ ಹೇಳಿವ್ ನಾವು. ಮುಂಡಾ ಸಾಕ್ ಐತಿ ಅಂದ್ರ ಯಾವ ಅಮಾಸಿಗೆರೆ ಹೋಗ್ಬೇಕು, ಯಾವ ಮಿತಿಗೆರೆ ಹೋಗ್ಬೇಕು, ಯಾವ ಸಮಯಕ್ಕೆ ಹೋಗ್ಬೇಕು, ಹೋದ್ರೆ ಸಿಗತೈತಿ ಅಂತ ಹಿಂಗೊಂದು ಸಿದ್ಧಾಂತ ಮಾತು ಕೇಳ್ರಿ ಅಂತೇಳಿ ಮಾತರ ಸಿದ್ಧಾಂತ ಕೇಳಿರಿ. ಉತ್ತರ ತಪ್ಪು ಬಂದೈತಿ ಅಂದ್ರೆ ಮುಚ್ಚಿಟ್ಕೊಂಡು ಹೊಂಟೀನಿ ಅಂದ್ರೆ ನಮ್ಮ ತಪ್ಪ. ಹಂಗೆ ಮುಚ್ಚಿಡಬಾರ್ದು. ಅದನ್ನು ನಿಜ ಇರ್ಬೇಕು. ಒಂದು ನಿಜ ಇದ್ದದ್ದು ನಿಜಾನೇ ಆಗೋದು ಒಂದು ದಿವಸ. ಯಾಕಂದ್ರೆ ನಮ್ಮ ಇಲ್ಲಿ 10 100 ಮಂದಿ ಅದೇವ್ರು 4 ಮಂದಿಯರು ಹುಲಜಂತಿಗೆ ಹೋಗ್ಲಿಕ್ಕಿಲ್ರಿ, 4 ಮಂದಿಯರು ಉಮ್ಮದಿಗೆ ಹೋಗ್ಲಿಕ್ಕಿಲ್ರಿ, ಆ ಉಮ್ಮದಿ ಸಮೀಪ ಹುಲಿಗುಡ್ಡಕ್ಕೆ ಹೋಗ್ಲಿಕ್ಕಿಲ್ರಿ, ಅಲ್ಲಿ ಹಿರಿಯರಿಗೆ ಕೇಳಲಿಕ್ಕಿಲ್ರಿ. ಕೇಳ್ತಾರ. ಅದನ್ನೇ ನಿಜ ನೀವು ಹೇಳಿಬಿಟ್ರಿ ಅಂದ್ರೆ ಸ್ವತಃ ನಾವು ಕರೆಸಿದಕ್ಕೆ ನಮ್ಮ ಮಕ್ಕಳ ನಮ್ಮ ಮನಮುಟ್ಟಂಗೆ ಸೇವಾ ಮಾಡ್ಯಾರತ್ತೇಳ ಅವರು ನಿಮಗೆ ಆಶೀರ್ವಾದ ಮಾಡ್ತಾಳ. ಅವರು ದೇವಿನೂ ಕೂಡ ಆಶೀರ್ವಾದ ಮಾಡ್ತಾರ. ಅದಕ್ಕೆ ಇವತ್ತಿನ ದಿವಸ ಬೇಗ ನೀವು ಪಟ್ನ ಹೇಳಿ ಮುಂದಿನ ಕಲಾವಂತರಿಗೆ ಚಾಲ್ ಹಾಡೋದಕ್ಕೆ ಅನುಮತಿ ಮಾಡ್ರಿ ಸರ್. ನಾ ಏನ್ ಹೇಳಿ ನನ್ನ ಮಾಯಮ್ಮ ದೇವಿ ಕಣ್ಣಿಗೆ ಮಣ್ಣು ಹೊಡಿಬೇಡ್ರಿ, ನಮ್ಮ ಕಣ್ಣಿಗೆ ಹೊಡ್ರಿ, ನಡೀತೈತಿ. ಹ್ಞೂ ಅಂದೇವಲ್ಲ ನಾವು ರೀ. ನಾವು ಹ್ಞೂ ಅಂದೇವ್ರಲ್ಲ. ಇರ್ಲಿ ಗಪ್ರಿ ಪವನ್ಯಾರ, ಇರ್ಲಿ ಕೂಡ್ಸುನು ಹತ್ರಲ್ಲ. ಈಗ ಕರಿನು ದಮ್ ಸಾಲ ಇರ್ಲಿ. ಯಾಕತ್ ಕೇಳಿದ್ರ ನಮ್ಮ ಹನುಮಂತ್ ಸರ್ ಅವ್ರು ಬಹಳ ಚಂದ. ಯಾಕತ್ ಕೇಳಿ ಪ್ರಶ್ನೆ ಹೇಳ್ಯಾರ, ಅವ್ರ ಉತ್ತರ ಕರೆಕ್ಟು ತಪ್ಪು ಅಂತ ಕೇಳಕತ್ತಾರ. ಮೇಲಾಗಿ ಅವ್ರು ಏನು ಸಂಶಯ ಬಂದತಿ ಕೇಳಿದ್ರೆ ಇದು ಉತ್ತರ ತಪ್ಪು ಐತಿ, ನಮಗ್ ಗೊತ್ತೈತಿ, ನಮ್ಮ ಆತ್ಮಕ್ ಗೊತ್ತಾಗ್ಯದ ಅಲ್ಲಕತ್ತಾರ ಅವ್ರು. ಇನ್ ಏನಾಗ್ಯದ ಅಂತ ಕೇಳಿದ್ರೆ ಹನುಮಂತ್ ಸರ್ ಅವ್ರಿಗೆ ಒಂದು ಮಾತು ಏನ್ ಹೇಳೋದತ್ತ ಕೇಳಿದ್ರೆ, ಮಾಳಿಂಗರಾಯ ಹುಲಿ ಹಾಲು ತಗೊಂಡ್ ಹೊಂಟಲ್ಲಿ. ಹೌದು ಎಲ್ಲಿ ಹುಲಿಗುಡ್ಡ ಮೊದಲೇ ಹುಲಿ ಹಾಲು ತಗೊಂಡು ಹೊಂಟಿ, ನಿಂದರೆ ಇಲ್ಲಿ ಜಾಗ ತಗೊಂಡು ಹಾದಿ, ನೀ ಕೂಣ ತಗೊಂಡು ಹೊಂಟಿಕರಿ, ಇಲ್ಲಿ ನಂದೇನು ಕೂಣ ಉಳಿಸ್ತೆ ಅಂದ ಕಲ್ಲಕ್ಕ ಮುತ್ಯ ಮಾಳಿಂಗ್ರ ಹೇಳ್ತಾನ, ತಾಯಿ ಇದು ಜಗಲಿ ಗುಡ್ಡ ಏನೈತಲ್ಲ, ಮುಂದೆ ಇದು ಹುಲಿಗುಡ್ಡ ಅನ್ನುವಂಥ ನಾಮ ಕಲಿಯುಗದೊಳಗೆ ಉಳಿಸ್ತೀನಿ. ಏನು ಹುಲಿಗುಡ್ಡ ಅನ್ನುವಂಥ ನಾಮ ಕಲಿಯುಗದೊಳಗೊಳಿಸ್ತೀನಿ. ಏನಿಲ್ಲ ನಾನು ಜಾತ್ರೆ ಮಾಡ್ತಾರಲ್ಲ ನನ್ನ ಭಕ್ತರು, ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿದ್ರೆ ಮೊದಲು ನಿನ್ನ ಹೆಸರಲ್ಲೇನೆ ಜಾತ್ರೆ ಮಾಡಿಸ್ತೀನಿ ಅಂತೇಳಿ ಮುತ್ಯ ಮಾಳಿಂಗರಾಯ ಮಾತು ಕೊಟ್ಟಾನ. ಅದೇ ಪ್ರಕಾರ ಮೊದಲು ಏನಪ್ಪಾ ಅಂತಂದ್ರೆ ಹುಲಿಗುಡ್ಡ ಜಾತ್ರೆ ಮೊದಲೇನೋ ಮಾಳಿಂಗರಾಯನ ಜಾತ್ರೆ ಅನ್ನಂಗಿಲ್ಲ. ನಾವು ಅಲ್ಲೆಲ್ಲ 7 ಹಳ್ಳಿಯವರು ಇದೇವು. ನಾವು ಯಾರೋ ಕೊಟ್ನಾಳ, ಬಸನಾಳ, ಅಗಸನಾಳ, ಕ್ಯಾತಿನಕೆರಿ, ನಮ್ಮ ನಿಂಗದಳ್ಳಿ ಇಟ್ಟು ಊರಿಗೆ ಸಂಬಂಧಪಟ್ಟು ದೇವ್ರ ಅದು ನಮ್ಮದು ರೀ. ಹೌದು. ನಾವು ಆ ಗುಡಿಗೆ ಏನಪ್ಪಾ ಅಂತಂದ್ರೆ ಜಾತ್ರೆ ಮಾಡೋರು ನಾವು, ಓಡಾಡೋರು ನಾವು, ಅಲ್ಲಿ ಗುಡ್ಡದಾಗ ಓಡಾಡೋರೇ ನಾವು. ಈಗ ಹೆಂಗೆ ನೀವು ಮಾಯಮಾಯಿ ಜಾತ್ರೆ ಮಾಡ್ತಿರಲ್ಲ ಹಂಗೆ ಗುಡ್ಡದ ಉಸ್ತುವಾರಿನೇ ನಾವು ಅದೇವಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಆ ಹುಲಿ ತಾಯಿಗೆ ಏನಪ್ಪಾ ಅಂತಂದ್ರೆ ನನಗೆ ಮಾಳಿಂಗರಾಯನ ಜಾತ್ರೆ ಅನಿಸಲಾರದೆ ಹುಲಿ ತಾಯಿ ನಿಂದೆ ಹುಲಿಗುಡ್ಡ ಜಾತ್ರೆ ಅಂತ ಅನಿಸ್ತೀನಿ ಅಂತ ಮಾತು ಕೊಟ್ಟಾನ. ವರ್ಷಕ್ಕೊಮ್ಮೆ ಏನಾದ್ರೂ ಕೂಡ ನಮ್ಮಲ್ಲಿ ಎಲ್ಲರೂ ಹುಲಿಗುಡ್ಡ ಜಾತ್ರೆನೇ ಅಂತ ತಿಳ್ಕೊಂಡು ಎಲ್ಲ 7 ಊರಿನವ್ರು ಕೂಡ ಜಾತ್ರೆ ಮಾಡ್ತೇವೆ. ಇದು ನಮಗೆ ಗೊತ್ತಿರ್ತಕ್ಕಂಥ ಮಾತಲ್ಲಿ ಆಗ್ತಿರ್ತಕ್ಕಂಥದ್ದು ಚಾಜ. ಹೌದು. ಓಕೆ ರೀ ಸರ್, ಬರ್ರಿ ಹಾಡ್ರಿ.